ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ಕನ್ನಡದಲ್ಲಿ 13 ಸಿನಿಮಾಗಳು ರಿಲೀಸ್ ಆಗ್ತಿರುವಂಥದ್ದು. 13 ಹೌದು, ಫೆಬ್ರವರಿ 6, 2026 ಈ ಒಂದು ದಿನ 13 ಸಿನಿಮಾ, ಶುಕ್ರವಾರ ದಿನ 13 ಸಿನಿಮಾ ಬರ್ತಿರುವಂಥದ್ದು. ಕನ್ನಡದಲ್ಲಿ ಇಷ್ಟು ಸಿನಿಮಾಗಳು ಬಂದಿಲ್ವಾ ಅಂತ ಹೇಳಿ ಪ್ರಶ್ನೆ ಕೇಳ್ಬೋದು. ಆ ಥರದ್ದು ಆಗಿದೆ ಪ್ರಯೋಗಗಳು, ಅಂದರೆ 10, 11 ಮಟ್ಟ ಆಗಿದೆ. ಸೊ 12 ಮತ್ತು 13 ಈಗ ಹೊಸದು ಅಂಥೇಳಿ ನಮ್ಗೆ ಅನಿಸುತ್ತೆ. ಸೊ ಇಷ್ಟು ಸಿನಿಮಾಗಳು ಒಂದೇ ದಿನ ಬರ್ತಿರುವಂಥದ್ದು. ಈ 13 ಸಿನಿಮಾಗಳಲ್ಲಿ ಹೈಲೈಟ್ ಯಾವುದಪ್ಪ ಅಂತಂದರೆ ರಕ್ಕಸ ಪೂರ್ವದಳು. ಈ ಸಿನಿಮಾದ ನಾಯಕ ನಟರು ರಾಜ್ ಬಿ ಶೆಟ್ಟರು. ಸೊ ಇವರ ಒಂದು ನಾಯಕ ನಟನೆಯ ಈ ಚಿತ್ರದ ಬಗ್ಗೆ ಒಂದು ಹೋಪ್ ಇದೆ. ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಸಿನಿಮಾವನ್ನು ರವಿ ಸಾರಂಗ್ ಅವರು ನಿರ್ದೇಶನ ಮಾಡಿರುವಂಥದ್ದು. ಸಾಹಸ ನಿರ್ದೇಶಕ ರವಿ ವರ್ಮಾ ಅವರ ನಿರ್ಮಾಣದ ಚಿತ್ರ ಇದು. ಸೊ ಈ ಚಿತ್ರದಲ್ಲಿ ಸಾಕಷ್ಟು ವಿಷಯ ಇದೆ ಅಂಥೇಳಿ ನಮ್ಗೆ ಅನಿಸುತ್ತೆ, ಟ್ರೈಲರ್ ಮತ್ತು ಚಿತ್ರದ ಬೇರೆ ಬೇರೆ ಕಂಟೆಂಟ್ಗಳನ್ನು ನೋಡ್ತಾ ಹೋದರೆ. ಸೊ ಆ ಥರದ ಸಿನಿಮಾ ಇದು. ಇದಾದ ಮೇಲೆ ಅಂತ ಬಂದರೆ ಬೇರೆ ಬೇರೆ ಸಿನಿಮಾಗಳ ಹೆಸರು ತಗೋತಾ ಹೋದರೆ ನಾನ್ ವೆಜ್, ಬ್ಲಡ್ ರೋಸ್, ಹಾಗೆಯೇ ಕಟ್ಲೆ, ಗಾರ್ಗ, ಜೇಸಿ, ಇನ್ನೊಂದು ಸಿನಿಮಾ ಇದೆ, ಅದರ ಹೆಸರೇನಪ್ಪ ಅಂದರೆ ಅದು ತುಂಬ ವಿಶೇಷ ಅನಿಸುತ್ತೆ ನಮಗೆ, ಕರಿಕಾಡ. ಸೊ ಈ ಥರದ ಒಟ್ಟು 13 ಸಿನಿಮಾಗಳು ಕನ್ನಡದಲ್ಲಿ ಬರ್ತಿರೋವಂಥದ್ದು. ಯಾರ ಅದೃಷ್ಟ ಹೇಗಿದೆ ಗೊತ್ತಿಲ್ಲ, ಆದರೆ ಒಂದೇ ದಿನ ರಿಲೀಸ್ ಆಗ್ತಿರೋವಂಥದ್ದು. ಥಿಯೇಟರ್ ಸಮಸ್ಯೆನೂ ಇದೆ. ಸೊ ಯಾವ ಚಿತ್ರಕ್ಕೆ ಯಾವ ಥರದ ಒಂದು ಶೋ ಸಿಗುತ್ತೆ, ಎಲ್ಲಿ ಸಕ್ಸಸ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ವರ್ಷ 700 ಅಥವಾ 700ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಅದರಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಪೂರ್ಣ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.